ಆತ್ಮೀಯ ವಿದ್ಯಾರ್ಥಿಗಳೇ, ದಿಶಾ ಪದವಿ ಪೂರ್ವ ಕಾಲೇಜಿನ ಆನ್ಲೈನ್ ತರಗತಿಗೆ ಸ್ವಾಗತ. ನನ್ನ ಮೊದಲನೆಯ ಆನ್ಲೈನ್ ತರಗತಿಯಲ್ಲಿ ನಿಮಗೆ ಜೀವಶಾಸ್ತ್ರ ವಿಷಯ ಬಯಾಲಜಿ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಮತ್ತು ಕೆಲವು ಪದಗಳನ್ನ ಅವಕ್ಕೆ ನಾನು ಏನಂತ ಹೇಳಿದ್ದೆ, ಟರ್ಮ್ಸ್ ಗಳನ್ನ ಹೇಳಿದ್ದೆ. ಜೊತೆಗೆ ಪುಸ್ತಕದಲ್ಲಿರತಕ್ಕಂಥ 22 ಪಾಠಗಳ ಪರಿಚಯ ಮಾಡಿಕೊಟ್ಟಿದ್ದೆ ನಿಮಗೆ. ಕೊನೆಯದಾಗಿ ನಿಮಗೆ ಒಂದು ಸಣ್ಣ ಕೆಲಸ ಕೊಟ್ಟಿದ್ದೆ. ಏನಪ್ಪಾ ಅಂದ್ರೆ, ಇರತಕ್ಕಂಥ 22 ಪಾಠಗಳು ಯಾವುವು, ಅಲ್ಲಿ ಬರತಕ್ಕಂಥ ಕನ್ನಡದಲ್ಲಿ ಗೊತ್ತಿದ್ದು ಇಂಗ್ಲಿಷ್ನಲ್ಲಿ ಗೊತ್ತಿರಲಾರ್ದಂತ ಹೊಸ ಪದಗಳು ಯಾವುವು, ಅವುಗಳ ಪಟ್ಟಿ ಮಾಡಿ ಅವುಗಳ ಸ್ಪೆಲ್ಲಿಂಗ್ ಅನ್ನ ಬರೀರಿ ಅಂತ ಹೇಳ್ತೇನೆ. ನೀವು ತಪ್ಪದೆ ಆ ಕೆಲಸ ಮಾಡಿದಿರಿ ಅಂದ್ಕೊಂಡು ನನ್ನ 2ನೆಯ ಕ್ಲಾಸ್ ಅನ್ನ ತರಗತಿಯನ್ನ ಮುಂದುವರಿಸ್ತಾ ಇದ್ದೀನಿ. ಈ ಒಂದು 2ನೇ ತರಗತಿಯಲ್ಲಿ ಇಂಟ್ರಡಕ್ಷನ್ ಟು ಬಯಾಲಜಿ ಪಾರ್ಟ್ 2, ಜೀವಶಾಸ್ತ್ರದ ಅಧ್ಯಯನದಲ್ಲಿ ನಾವು ಸಾಮಾನ್ಯವಾಗಿ ಬಳಕೆ ಮಾಡತಕ್ಕಂಥ ಪದಗಳು, ಅವು ನಿಮಗೆ ಕನ್ನಡದಲ್ಲಿ ಗೊತ್ತಿರ್ತದೆ, ಇಂಗ್ಲಿಷ್ನಲ್ಲಿ ಗೊತ್ತಿರುವುದಿಲ್ಲ. ಅದು ಒಂದು ಬಗ್ಗೆ ವಿಚಾರ ಮಾಡೋಣ. ಈಗ 2ನೇದು, ಜೀವಶಾಸ್ತ್ರ ಅನ್ನತಕ್ಕಂಥದ್ದು ವಿಜ್ಞಾನದ ಪ್ರಮುಖ ವಿಭಾಗ ಆಗಿರ್ತದೆ. ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ಡೆಫಿನಿಷನ್ ಹೇಳಿದ್ದೆ. ಬಯಾಲಜಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್ ಅಂತ. ಬಯಾಲಜಿ ಅಂದ ತಕ್ಷಣ ಅದು ಒಂದು ಅಗಾಧವಾದ ದೊಡ್ಡದಾದ ವಿಜ್ಞಾನದ ಕ್ಷೇತ್ರ. ಅದರಲ್ಲಿ ಜ್ಞಾನ ಭಂಡಾರವೇ ಇದೆ. ಯಾಕಂದ್ರೆ ಭೂಮಿ ಮೇಲಿರತಕ್ಕಂಥ ಜೀವರಾಶಿಗಳಲ್ಲಿ ನಮಗೆ ವೈವಿಧ್ಯಮಯ ಕಂಡು ಬರ್ತದೆ, ಜೀವ ವೈವಿಧ್ಯಮಯ ಕಂಡು ಬರ್ತದೆ. ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಭೂಮಿ ಮೇಲಿರತಕ್ಕಂಥ ಜೀವರಾಶಿಗಳನ್ನು ನಾವು 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡುತ್ತೇವೆ. ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ ಅಂಡ್ ಕಿಂಗ್ಡಮ್ ಎನಿಮೇಲಿಯಾ. ಈಗ ನಾವು ಒಂದು ಸಸ್ಯವನ್ನ ತೆಗೆದುಕೊಂಡ್ರೆ ಅವುಗಳ ಅಧ್ಯಯನವನ್ನ ನಾವು ಬಾಟನಿ ಅಂತ ಹೇಳ್ತೇವೆ. ಪ್ರಾಣಿಗಳ ಅಧ್ಯಯನಕ್ಕೆ ನಾವು ಝೂಯಾಲಜಿ ಅಂತ ಹೇಳ್ತೇವೆ. ಸೂಕ್ಷ್ಮಾಣುಗಳನ್ನ ಅಧ್ಯಯನ ಮಾಡತಕ್ಕಂಥ ವಿಭಾಗಕ್ಕೆ ಮೈಕ್ರೋಬಯಾಲಜಿ ಅಂತ ಹೇಳ್ತೇವೆ. ಸೊ ಈ 3 ಪ್ರಮುಖ ವಿಭಾಗಗಳು ಜೀವಶಾಸ್ತ್ರದಲ್ಲಿ ಬರ್ತವೆ. I repeat, botany is a branch of biology which deals with the study of plants. Zoology is a branch of biology which deals with the study of animals. Microbiology is a branch of biology which deals with the study of microorganisms or microbes. ಈಗ ಸಸ್ಯಗಳನ್ನೇ ತೆಗೆದುಕೊಳ್ಳಿ, ಪ್ಲಾಂಟ್ಸ್. ಅದರಲ್ಲಿ ಕೂಡ ವಿವಿಧ ಅಧ್ಯಯನಗಳು ಬರ್ತವೆ. ಅವುಗಳ ಕೋಶವನ್ನ ಅಧ್ಯಯನ ಮಾಡಿದ್ರೆ ಸೈಟಾಲಜಿ ಅನ್ನೋ ವಿಭಾಗ ಬಂದ್ಬಿಡುತ್ತೆ. ಅಂಗಾಂಶಗಳನ್ನ
ಅಧ್ಯಯನ ಮಾಡ್ತಾ ಹೋದ್ರೆ ಹಿಸ್ಟಾಲಜಿ ಅನ್ನತಕ್ಕಂಥ ವಿಭಾಗ ಬಂದ್ಬಿಡುತ್ತೆ. ಸಸ್ಯಗಳಲ್ಲಿ ನಡೀತಕ್ಕಂಥ ವಿವಿಧ ಕಾರ್ಯಚಟುವಟಿಕೆ ಬಗ್ಗೆ ಅಧ್ಯಯನ ಮಾಡಿದ್ರೆ ಫಿಸಿಯಾಲಜಿ, ಪ್ಲಾಂಟ್ ಫಿಸಿಯಾಲಜಿ ಅನ್ನತಕ್ಕಂಥ ವಿಭಾಗ ಬಂದ್ಬಿಡುತ್ತೆ. ಅಂದ್ರೆ ಜೀವಶಾಸ್ತ್ರದಲ್ಲಿ ಮತ್ತೆ ಹಲವಾರು ವಿಭಾಗಗಳ ವಿಭಜನೆ ಉಂಟು. ಕಾಲ ಕಳೆದಂತೆ ಜೀವಶಾಸ್ತ್ರ ದೊಡ್ಡದಾಗ್ತಾ ಹೋಗ್ತಾ ಇದೆ ಮತ್ತು ಅವುಗಳ ವಿಭಾಗಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಗಳ ಬಳಕೆ ಮತ್ತು ವಿಜ್ಞಾನದ ವಿವಿಧ ವಿಭಾಗಗಳ ಸಂಯೋಜನೆಯಿಂದಾಗಿ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅನ್ನತಕ್ಕಂಥ ವಿಶೇಷವಾದ ಹೊಸ ವಿಭಾಗಗಳು ಹುಟ್ಕೋತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕ್ಲಾಸ್ ಅನ್ನು ನಾನು ಮತ್ತೆ ವರ್ಣಮಯ ಪಿಪಿಟಿಗಳಿಂದ ಮುಂದುವರಿಸ್ತೇನೆ ಮತ್ತು ಜೀವಶಾಸ್ತ್ರದಲ್ಲಿ ಬಳಕೆ ಆಗತಕ್ಕಂಥ ಕೆಲವು ಸಾಮಾನ್ಯ ಪದಗಳ ಪರಿಚಯವನ್ನ ಮಾಡಿಕೊಡ್ತಾನೆ. ಅಲ್ಲದೆ ಕೆಲವು ವಿಭಾಗಗಳನ್ನ ನಾವು 2 ವರ್ಷ ಪ್ರಥಮ ಮತ್ತು ದ್ವಿತೀಯ PUCನಲ್ಲಿ ಓದತಕ್ಕಂಥ ಪಾಠಗಳು ಯಾವ ವಿಭಾಗದಲ್ಲಿ ಇರ್ತಾವೋ ಆ ವಿಭಾಗಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಈಗ PPTಗೆ ಹೋಗೋಣ. ವಿದ್ಯಾರ್ಥಿಗಳೇ, PPT ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಇಂಟ್ರೊಡಕ್ಷನ್ ಟು ಬಯಾಲಜಿ ಪಾರ್ಟ್ 2 ನನ್ನ ಪರಿಚಯ ನಿಮ್ಗೆ ಆಗಿದೆ. ನಾನು ಬಳಗಾರ್ ಸರ್ ಇದ್ದೀನಿ. ಬ್ರಾಂಚಸ್ ಆಫ್ ಬಯಾಲಜಿ, ಜೀವಶಾಸ್ತ್ರದ ವಿಭಾಗಗಳು. ನಾವು ಪ್ರಥಮ ಮತ್ತು ದ್ವಿತೀಯ PUCನಲ್ಲಿ ಓದತಕ್ಕಂಥ ವಿವಿಧ ಪಾಠಗಳು ಯಾವ ವಿಭಾಗಕ್ಕೆ ಸೇರಿದೆ ಮತ್ತು ಜೀವಶಾಸ್ತ್ರದಲ್ಲಿ ನಮಗೆ ಗೊತ್ತಿರಬೇಕಾದಂಥ ಕೆಲವು ಸಾಮಾನ್ಯ ಪದಗಳು ಯಾವುವು, ಅವುಗಳ ಒಂದು ಪರಿಚಯವನ್ನು ನಿಮ್ಗೆ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಮೊದಲನೇದಾಗಿ ಸೈಟಾಲಜಿ. Cytology is a branch of biology which deals with the study of cells. ಸೆಲ್ ಅಂದ್ರೆ ಕೋಶ. ನಮ್ಮ ದೇಹದಲ್ಲಿ ಕೋಟ್ಯಾನುಕೋಟಿ ಕೋಶಗಳಿವೆ. ಯಾವುದೇ ಪ್ರಾಣಿ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಹಲವಾರು ವಿಧವಾದ ಕೋಶಗಳಿವೆ. ಅವುಗಳ ಆಕಾರ, ಗಾತ್ರ ಮತ್ತು ಕ್ರಿಯೆಯಲ್ಲಿ ವೈವಿಧ್ಯಮಯ ಕಂಡು ಬರ್ತದೆ. ಕೋಶಗಳ ಅಧ್ಯಯನ, ಇದಕ್ಕೆ ನಾವು ವಿಶೇಷವಾದ ವಿಭಾಗವನ್ನ ಮಾಡಿಬಿಟ್ಟಿದ್ದೇವೆ. ಯಾಕಂದ್ರೆ ಸಸ್ಯ ಕೋಶಗಳು ಬೇರೆ, ಪ್ರಾಣಿ ಕೋಶಗಳು ಬೇರೆ, ಅಲ್ಲದೆ ಕೋಶ ವಿಭಜನೆ ಬೇರೆ. ಇವುಗಳೆಲ್ಲ ಅಧ್ಯಯನ ನಾವು ಇಲ್ಲಿ ಪ್ರಥಮ PUCಯಲ್ಲಿ ಓದ್ತೇವೆ. ಇಲ್ಲಿ 2 ಪಾಠಗಳನ್ನು ನಾವು ಗಮನಿಸಬೇಕಾಗ್ತದೆ. ಸೆಲ್ ದ ಯೂನಿಟ್ ಆಫ್ ಲೈಫ್ ಅನ್ನತಕ್ಕಂಥ ಒಂದು, ಎರಡನೇದು ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಅನ್ನತಕ್ಕಂಥದ್ದು ಒಂದು. 2 ಪ್ರಮುಖ ಪಾಠಗಳನ್ನು ನಾವು ಪ್ರಥಮ PUCಯಲ್ಲಿ ಸೈಟಾಲಜಿ ವಿಭಾಗದಿಂದ ಓದ್ತೇವೆ. ಸೊ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸೆಲ್. ಕೋಶದ ಎಲ್ಲ ಆಯಾಮಗಳನ್ನು ಓದ್ತೇವೆ. ಕೋಶದ ಒಳಗಡೆ ಇರತಕ್ಕಂಥ
ವಿವಿಧ ಆಕೃತಿಗಳು, ಅವಕ್ಕೆ ನಾವು ಸೆಲ್ ಆರ್ಗೆನೆಲ್ಸ್ ಅಂತ ಹೇಳ್ತೇವೆ. ಮೈಟೊಕಾಂಡ್ರಿಯಾ ಆಗಿರ್ಬೋದು, ರೈಬೋಸೋಮ್ಸ್ ಆಗಿರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು. ಅವುಗಳ ಆಕಾರ ಏನು, ಅವುಗಳ ಕ್ರಿಯೆ ಏನು, ಅಲ್ಲದೆ ಕೋಶ ವಿಭಜನೆ ಹೆಂಗಾಗ್ತದೆ, ಮತ್ತೆ ಸೆಲ್ ಮೆಂಬ್ರೈನ್, ಕೋಶ ಪೊರೆ ಅಂತ ಹೇಳ್ತೇವೆ, ಅದು ಹೇಗಿರ್ತದೆ. ಯಾಕಂದ್ರೆ ಇವೆಲ್ಲ ಕೋಶದ ರಚನೆ ಮತ್ತು ಕೋಶದ ಕಾರ್ಯಚಟುವಟಿಕೆ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತದೆ. ನನ್ನ ದೇಹದಲ್ಲಿ ಕೋಟ್ಯಾನುಕೋಟಿ ಕೋಶಗಳಿವೆ. ನಾನು ಜೀವಂತ ಇರೋದಕ್ಕೆ ಕಾರಣನೇ ಆ ಕೋಶದಲ್ಲಿ ನಡೆಯತಕ್ಕಂಥ ರಾಸಾಯನಿಕ ಕ್ರಿಯೆಗಳಾಗಿರ್ತವೆ. ಹಾಗಾಗಿ ನಾವು ಲೈಫ್ ಇಸ್ ಎ ಕೆಮಿಕಲ್ ಪ್ರಾಸೆಸ್ ಅಂತ ಹೇಳ್ತೇವೆ. ಕೋಶಗಳು ಜೀವಂತ ಇರೋದಕ್ಕೆ ಕಾರಣ ರಾಸಾಯನಿಕ ಕ್ರಿಯೆಗಳು, ನಾನು ಜೀವಂತ ಇರೋದಕ್ಕೆ ಕಾರಣ ಜೀವಂತ ಕೋಶಗಳು. ಕೋಶ ವಿಜ್ಞಾನ, ಸೈಟಾಲಜಿ ಅಥವಾ ಸೆಲ್ ಬಯಾಲಜಿ ಅನ್ನತಕ್ಕಂಥದ್ದು ಒಂದು ಹಳೆಯದಾದ ಜೀವಶಾಸ್ತ್ರದ ಪ್ರಮುಖ ವಿಭಾಗ ಆಗಿರ್ತದೆ. ಹಿಸ್ಟಾಲಜಿ, ಟಿಶ್ಯೂಸ್, ಅಂಗಾಂಶ, ಕೋಶಗಳ ಸಮೂಹ, ಆ ಕೋಶಗಳ ಸಮೂಹದಲ್ಲಿರತಕ್ಕಂಥ ಕೋಶಗಳ ಆಕಾರ, ಗಾತ್ರ ಮತ್ತು ಅವುಗಳ ಉಗಮ ಒಂದೇ ಆಗಿರ್ತದೆ. ಅವುಗಳೆಲ್ಲ ಸೇರಿ ಒಂದು ನಿರ್ದಿಷ್ಟವಾದ ಕ್ರಿಯೆಯನ್ನು ಮಾಡುತ್ತವೆ. ಅದಕ್ಕೆ ನಾವು ಅಂಗಾಂಶ ಅಂತೀವಿ, ಇಂಗ್ಲಿಷ್ನಲ್ಲಿ ಟಿಶ್ಯೂಸ್ ಅಂತೀವಿ. ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್ ದಟ್ ಆರ್ ಸಿಮಿಲರ್ ಇನ್ ಒರಿಜಿನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಸಸ್ಯಗಳಲ್ಲಿರತಕ್ಕಂಥ ಅಂಗಾಂಶಗಳು ಬೇರೆ, ಟಿಶ್ಯೂಸ್ಗಳು ಬೇರೆ. ಫಾರ್ ಎಕ್ಸಾಂಪಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಪ್ಯಾರಂಕೈಮ, ಕೋಲಂಕೈಮ, ಸ್ಕ್ಲೆರಂಕೈಮ, ಝೈಲಮ್, ಫ್ಲೋಯಮ್. ಅದೇ ಥರ ಎನಿಮಲ್ಸ್ನಲ್ಲಿ ಇರತಕ್ಕಂಥ ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕುಲಾರ್ ಟಿಶ್ಯೂ, ವೆಸ್ಕುಲಾರ್ ಟಿಶ್ಯೂ, ನರ್ವಸ್ ಟಿಶ್ಯೂ. ಪ್ಲಾಂಟ್ ಹಿಸ್ಟಾಲಜಿ ಬೇರೆ, ಎನಿಮಲ್ ಹಿಸ್ಟಾಲಜಿ ಬೇರೆ. ಮೂಲ ಉದ್ದೇಶ ಒಂದೇ, ಅಂಗಾಂಶವನ್ನು ಓದತಕ್ಕಂಥದ್ದು, ವಿವಿಧ ಟಿಶ್ಯೂಗಳನ್ನು ಓದತಕ್ಕಂಥದ್ದು. ನಿಮಗೆ ಬೇಸಿಕ್ ಸಿಂಪಲ್ ಆಗಿ ಗೊತ್ತಿರಬೇಕು, ವಾಟ್ ಈಸ್ ಎ ಸೆಲ್. ಸೆಲ್ ಅಂದ್ರೆ ಕೋಶ ಅಂತ ಹೇಳಬಾರ್ದು. ಸೆಲ್ ಈಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಬೇಕು. ಯಾಕಂದ್ರೆ ದೇಹ ಎದರಿಂದ ಮಾಡಲ್ಪಟ್ಟಿದೆ? ಕೋಶಗಳಿಂದ ಮಾಡಲ್ಪಟ್ಟಿದೆ. ದೇಹದಲ್ಲಿ ಏನು ಇರಲಿ ಬಿಡಲಿ, ಕೋಶಗಳಂತೂ ಇರಲೇಬೇಕು. ಮತ್ತೆ ಕೋಶಗಳಿಗೆ ಒಂದು ನಿರ್ದಿಷ್ಟವಾದ ಆಕಾರ, ಗಾತ್ರ ಇದೆ, ಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಶೇಪ್ ಅಂಡ್ ಸೈಜ್ಗೆ. ಮತ್ತೆ ಕೋಶಗಳಿಗೆ ನಿರ್ದಿಷ್ಟವಾದ ಒಂದು ಕ್ರಿಯೆ, ಫಂಕ್ಷನ್ ಇದೆ, ಕೆಲಸ ಇದೆ. So, cell is the basic structural and functional unit of living things. Tissue, group of similar cells which perform a common function. Study of cell is called cytology. Study of tissue is called histology. ಇವು ಡೆಫಿನಿಷನ್ ಬರಿಬೇಕು, ಸ್ಪೆಲ್ಲಿಂಗ್ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅನಾಟಮಿ, branch of biology which deals with the study of internal organs. ಸಸ್ಯಗಳಲ್ಲಿ ಹೊರಗಡೆ ಅಂಗಾಂಗಗಳಿವೆ, ಬೇರಿದೆ, ಕಾಂಡ ಇದೆ, ಎಲೆ ಇದೆ, ಹೂವಿದೆ, ಹಣ್ಣಿದೆ. ಒಳಗಡೆ ಇಲ್ಲ. ಒಳಗಡೆ ಈ ಅಂಗಾಂಶಗಳ ರಚನೆ ಇರ್ತದೆ.
ಜೋಡಣೆ ಇರ್ತದೆ. ಹಾಗಾಗಿ ನಾವು ಪ್ಲಾಂಟ್ಸ್ಗೆ ಟಿಶ್ಯೂ ಗ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ತೇವೆ. ಎನಿಮಲ್ಸ್ನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ವಿವಿಧ ಅಂಗಾಂಗಗಳ ಮತ್ತು ಅಂಗಾಂಗ ಸಮೂಹಗಳ ರಚನೆ ಆಗಿರ್ತದೆ. ಒಳಗಡೆ ಏನಿದೆ ಅಂತ ನೋಡಬೇಕಾಗಿದ್ರೆ ಅದು ಪ್ಲಾಂಟ್ ಇರ್ಬೋದು, ಎನಿಮಲ್ ಆಗಿರ್ಬೋದು, ಕಟ್ ಮಾಡಿ ಛೇದನ ಮಾಡಿ ನೋಡಬೇಕಾಗತ್ತೆ, ಡಿಸೆಕ್ಷನ್ ಮಾಡಿ ನೋಡಬೇಕಾಗತ್ತೆ. ಅದಕ್ಕೆ ನಾವು ಅನಾಟಮಿ ಅಂತ ಹೇಳುತ್ತೇವೆ. ಫಸ್ಟ್ PUCನಲ್ಲಿ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಒಂದು ದೊಡ್ಡ ಪಾಠ ಇದೆ. ಫಿಸಿಯಾಲಜಿ, ಸರ್ ದೇಹದಲ್ಲಿ ಹಲವಾರು ಅಂಗಗಳು ಇವೆ, ಅಂಗಾಂಗ ವ್ಯೂಹಗಳಿವೆ, ಆರ್ಗನ್ಸ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಇದೆ. ಅವು ಹೇಗೆ ಕೆಲಸ ಮಾಡ್ತವೆ, ನಮ್ಮ ಬ್ರೈನ್ ಹೆಂಗೆ ಕೆಲಸ ಮಾಡ್ತದೆ, ನಮ್ಮ ಹಾರ್ಟ್ ಹೆಂಗೆ ಕೆಲಸ ಮಾಡ್ತದೆ, ಕಿಡ್ನಿ ಹೆಂಗೆ ಕೆಲಸ ಮಾಡ್ತದೆ, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಫೋಟೋಸಿಂಥಸಿಸ್ ಹೇಗಾಗತ್ತೆ, ಅದಕ್ಕೆ ನಾವು ಫಿಸಿಯಾಲಜಿ ಅಂತ ಹೇಳ್ತೇವೆ. ಪ್ರಥಮ PUCನಲ್ಲಿ ಅರ್ಧ ಪುಸ್ತಕ ಎಲ್ಲ ಇದೇ ಇದೆ, ಫಿಸಿಯಾಲಜಿನೇ ಇದೆ. ಪ್ಲಾಂಟ್ ಫಿಸಿಯಾಲಜಿನಲ್ಲಿ ಹಲವಾರು ಪಾಠಗಳಿವೆ, ಆನಿಮಲ್ ಫಿಸಿಯಾಲಜಿನಲ್ಲಿ ಹಲವಾರು ಪಾಠಗಳಿವೆ. ಈ ಪ್ಲಾಂಟ್ ಫಿಸಿಯಾಲಜಿ ಮತ್ತು ಆನಿಮಲ್ ಫಿಸಿಯಾಲಜಿ ಎರಡೂ ಸೇರಿದರೆ ಸುಮಾರು 22ರಿಂದ 24 ಪ್ರಶ್ನೆಗಳು ನಮಗೆ ನೀಟ್ ಪರೀಕ್ಷೆಯಲ್ಲಿ ಕಂಡು ಬರ್ತಾವೆ. ಸೈಟಾಲಜಿ, ಹಿಸ್ಟಾಲಜಿ, ಅನಾಟಮಿ, ಫಿಸಿಯಾಲಜಿ. ನೆಕ್ಸ್ಟ್ ಎಂಬ್ರಿಯಾಲಜಿ. ಎಂಬ್ರಿಯೋ ಅಂದರೆ ಭ್ರೂಣ. ಒಂದು ಹೊಸ ಜೀವ ಹುಟ್ಕೋಬೇಕಾದ್ರೆ ಪ್ರಾಥಮಿಕ ಹಂತ ನೋಡಿ, ಭ್ರೂಣ ಆಗ್ತದೆ. ಭ್ರೂಣದ ಬೆಳವಣಿಗೆ ಹಂತಗಳಿರ್ತವೆ. ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಎಂಬ್ರಿಯೋ. ಎಂಬ್ರಿಯೋ, EMBRYO, ಎಂಬ್ರಿಯೋ ಅಂದರೆ ಭ್ರೂಣ, ಭ್ರೂಣದ ಬೆಳವಣಿಗೆಯ ಹಂತಗಳು. ಸಸ್ಯಗಳಲ್ಲಿ ಕೂಡ ಕಂಡು ಬರ್ತದೆ ಪ್ಲಾಂಟ್ ಎಂಬ್ರಿಯಾಲಜಿ, ಪ್ರಾಣಿಗಳಲ್ಲಿ ಕಂಡು ಬರ್ತದೆ ಹ್ಯೂಮನ್ ಎಂಬ್ರಿಯಾಲಜಿ. ಇವುಗಳ ಅಧ್ಯಯನ ಮಾಡ್ತೇವೆ, ಆದರೆ ಸೆಕೆಂಡ್ PUCನಲ್ಲಿ, ದ್ವಿತೀಯ PUCನಲ್ಲಿ ಮಾಡ್ತೇವೆ. ಜೆನೆಟಿಕ್ಸ್ 10ನೇ ತರಗತಿಯಲ್ಲಿ ಓದಿದ್ದೀರಿ ನೀವು. ಜೆನೆಟಿಕ್ಸ್ ತಂದೆ ತಾಯಿಯ ಗುಣಲಕ್ಷಣಗಳು ಮಕ್ಕಳಿಗೆ ಬರ್ತವೆ, ಅನುವಂಶೀಯ ಗುಣಲಕ್ಷಣಗಳು. ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಹೆರಿಡಿಟಿ ಅಂತ ಹೇಳ್ತೇವೆ. ವಾಟ್ ಈಸ್ ಹೆರಿಡಿಟಿ? ದ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪ್ಯಾರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ತಂದೆ ತಾಯಿ, ಪ್ಯಾರೆಂಟ್ಸ್, ಆಫ್ ಸ್ಪ್ರಿಂಗ್ಸ್ ಅಂದರೆ ಮರಿಗಳು, ಮಕ್ಕಳು. ತಂದೆ ತಾಯಿಯ ಗುಣಲಕ್ಷಣಗಳು ಮಕ್ಕಳಿಗೆ ಬರ್ತವೆ, ಅದಕ್ಕೆ ನಾವು ಹೆರಿಡಿಟಿ ಅಂತೀವಿ. ಆದರೆ ತದ್ರೂಪ್ ಒಂದೇ ರೀತಿಯಾಗಿರೋದಿಲ್ಲ, ಸ್ವಲ್ಪ ಬೇರೆ ಗುಣಲಕ್ಷಣಗಳು ಬಂದಿರ್ತವೆ, ಅದಕ್ಕೆ ನಾವು ವೇರಿಯೇಷನ್ಸ್ ಅಂತ ಹೇಳ್ತೇವೆ. ಈ ಹೆರಿಡಿಟಿ ಮತ್ತು ವೇರಿಯೇಷನ್ ಎರಡುಗಳನ್ನು ಅಧ್ಯಯನ ಮಾಡೋದಕ್ಕೆ ನಾವು ಜೆನೆಟಿಕ್ಸ್ ಅಂತೀವಿ. ಒಂದು ದೊಡ್ಡ ಪಾಠ ಜೆನೆಟಿಕ್ಸ್ ಇದೆ ಸೆಕೆಂಡ್ PUCನಲ್ಲಿ. ಸೊ ಜೆನೆಟಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ಹೆರಿಡಿಟಿ ಅಂದರೆ ಏನು? ಹೆರಿಡಿಟರಿ ರೆಫರ್ಸ್ ಟು ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪ್ಯಾರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. ವೇರಿಯೇಷನ್ಸ್ ಅಂದರೆ ಏನು? ದ ಡಿಫರೆನ್ಸಸ್ ಅಮಾಂಗ್ ದ ಆಫ್ಸ್ಪ್ರಿಂಗ್ಸ್ ಆ್ಯಂಡ್ ದ ಆಫ್ಸ್ಪ್ರಿಂಗ್ ಆ್ಯಂಡ್ ದ ಪ್ಯಾರೆಂಟ್. ಒಂದು ಪ್ರಾಣಿಗೆ 2 ಮರಿಗಳು ಹುಟ್ಟಿದ್ರೆ ಎರಡೂ ತದ್ರೂಪ ಇರೋದಿಲ್ಲ, ಅವುಗಳಲ್ಲಿ ವ್ಯತ್ಯಾಸಗಳಿರ್ತವೆ. ಮತ್ತು ಆ ಮರಿ ಮತ್ತು ತಾಯಿ ಕೂಡ ಎಕ್ಸಾಕ್ಟ್ಲಿ ಸೇಮ್ ಇರೋದಿಲ್ಲ, ವ್ಯತ್ಯಾಸಗಳು. ಅದೇ ವೇರಿಯೇಷನ್ಸ್. ಇವು ಹೇಗಾಗ್ತವೆ? ಕಾರಣ ಏನು? ಅದೇ ಜೆನೆಟಿಕ್ಸ್. ಎವಲ್ಯೂಷನ್, ವಿಕಾಸ ವಿಜ್ಞಾನ. ನಾವು ಇವತ್ತು ನಾವು ನೋಡ್ತಾ ಇರತಕ್ಕಂಥದ್ದು, ಪ್ರಕೃತಿಯಲ್ಲಿ ನೋಡ್ತಕ್ಕಂಥ
ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಈ ಜೀವಿಗಳು ಇವತ್ತಿರೋವು ಅನಾದಿ ಕಾಲದಲ್ಲಿ ಹೀಗೆ ಇರಲಿಲ್ಲ, ಬೇರೆ ಇದ್ವು. ನಿಧಾನವಾಗಿ ಹಂತ ಹಂತವಾಗಿ ಬದಲಾವಣೆ ಕಂಡಿವೆ. ಇದಕ್ಕೆ ವಿಕಾಸ ಹೊಂದಿವೆ ಅಂತ ಹೇಳ್ತೀವಿ. ಯಾಕೆ ಸರ್? ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಆ ಬದಲಾವಣೆಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಜೀವಿಗಳು ತಮ್ಮ ದೇಹದಲ್ಲಿ ಕೂಡ ಬದಲಾವಣೆಗಳನ್ನು ಮಾಡ್ಕೊತವೆ. ಹೊರಮೈ ಲಕ್ಷಣದಲ್ಲಿ ಬದಲಾವಣೆ, ಒಳಗಡೆ ಅಂಗಾಂಗಗಳಲ್ಲಿ ಬದಲಾವಣೆ ಮತ್ತು ಅವುಗಳ ಕಾರ್ಯಚಟುವಟಿಕೆಯಲ್ಲಿ ಬದಲಾವಣೆ. ಇನ್ ಆರ್ಡರ್ ಟು ಅಡ್ಜಸ್ಟ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್, the organisms make changes in their body, resulting in evolution. ಹಾಗಾಗಿ ಅನಾದಿ ಕಾಲದಿಂದ ಈಗ ನೋಡಿದ್ರೆ ನಮಗೆ ಬಹಳಷ್ಟು ಅಗಾಧವಾದ ಬದಲಾವಣೆ. ಈಗ ಎವಲ್ಯೂಷನ್ ಒಳಗೆ ನಾವು 3 ವಿವಿಧ ಅಧ್ಯಯನಗಳನ್ನು ಮಾಡ್ತೇವೆ. ನಂಬರ್ 1, ಒರಿಜಿನ್ ಆಫ್ ಲೈಫ್. ಈ ಭೂಮಿ ಮೇಲೆ ಜೀವರಾಶಿಯ ಉಗಮ ಹೆಂಗಾಯಿತು, ಒರಿಜಿನ್ ಆಫ್ ಲೈಫ್ ಹೆಂಗಾಯಿತು, ಒಂದನೇದು. ಎರಡನೇದು, ಭೂಮಿ ಮೇಲೆ ಉಗಮವಾದಂಥ ಜೀವರಾಶಿ ಹೇಗೆ ಬದಲಾವಣೆ ಆಗ್ತಾ ಹೋಯಿತು, ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಆಗಿ ಹೇಗೆ ಬದಲಾವಣೆ ಆಗ್ತಾ ಹೋಯಿತು. ಎವಲ್ಯೂಷನ್ ಆಫ್ ಲೈಫ್. ಮೊದಲನೇದು ಒರಿಜಿನ್ ಆಫ್ ಲೈಫ್, ಎರಡನೇದು ಎವಲ್ಯೂಷನ್ ಆಫ್ ಲೈಫ್. ಮೂರನೇದು ಇಂಪಾರ್ಟೆಂಟ್ ನಾವು ಅಧ್ಯಯನ ಮಾಡ್ತೇವೆ, ಹ್ಯೂಮನ್ ಎವಲ್ಯೂಷನ್. ಮಂಗನಿಂದ ಮಾನವ ಹೇಗಾದ, ಈ ಮಧ್ಯಂತರದ ಹಂತಗಳು ಹೇಗಿದ್ದ, ಹೇಗೆ ಬದಲಾವಣೆ ಆದ, ಹ್ಯೂಮನ್ ಎವಲ್ಯೂಷನ್. ಸೊ ಎಂಬ್ರಿಯಾಲಜಿ, ಜೆನೆಟಿಕ್ಸ್, ಎವಲ್ಯೂಷನ್ ಇವೆಲ್ಲ ರಿಲೇಟೆಡ್ ಬ್ರಾಂಚಸ್ ಆಫ್ ಬಯಾಲಜಿ. ನೆಕ್ಸ್ಟ್, ಎಕಾಲಜಿ, ಪರಿಸರ ವಿಜ್ಞಾನ. ಯಾವುದೇ ಜೀವಿ ಅದು ಪ್ರಕೃತಿಗೆ ಹೊಂದಿಕೊಂಡಿರಬೇಕು, ಪ್ರಕೃತಿಯಿಂದ ಪಡಿಬೇಕದು. ಸ್ವತಂತ್ರವಾಗಿ ಇರೋದಕ್ಕೆ ಆಗೋದಿಲ್ಲ. ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು. ಈ ಒಂದು ಜಾಗದಲ್ಲಿರತಕ್ಕಂಥ ವಿವಿಧ ಜೀವಿಗಳು ಒಂದರ ಮೇಲೆ ಒಂದು ಅವಲಂಬಿತವಾಗಿರ್ತವೆ ಮತ್ತು ಅವು ತಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರತಕ್ಕಂಥ ನಿರ್ಜೀವ ವಸ್ತುಗಳ ಮೇಲೆ ಅವಲಂಬಿತವಾಗಿರ್ತವೆ. ಸೂರ್ಯನ ಕಿರಣ, ಬೆಳಕಿರ್ಬೋದು, ನೀರು, ಮಣ್ಣು, ತಾಪಮಾನ. ಸೊ ದ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ are dependent on each other, and they have relationship with the physical surroundings, ಭೌತಿಕ ವಸ್ತುಗಳು, like sunlight, water, soil and temperature. ಎಕಾಲಜಿ 4 ಪ್ರಮುಖ ಪಾಠಗಳನ್ನು ಓದ್ತೇವೆ ಎಕಾಲಜಿನಲ್ಲಿ. ಕೊನೆಯದಾಗಿ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಫೇಮಸ್ ಆಗ್ತಾ ಇದೆ. ಇದರಿಂದಾಗಿ ಮಾನವನ ಜೀವನ ಶೈಲಿಯಲ್ಲಿ ಅಗಾಧವಾದ ಬದಲಾವಣೆ ಆಗ್ಬಿಟ್ಟಿದೆ. ಈ ಜೈವಿಕ ತಂತ್ರಜ್ಞಾನ ಮನುಷ್ಯನ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂದರೆ ಮನುಷ್ಯ ಮತ್ತೆ ಮೊದಲಿನಂತ ಆಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ, ವ್ಯವಸಾಯ ಪದ್ಧತಿಯಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಈ ಬದಲಾವಣೆಗಳನ್ನು ತಂದೊಡ್ಡಿದೆ ಬಯೋಟೆಕ್ನಾಲಜಿ. ಯಾಕಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮ ಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತಾ ಇದೆ. ಈ ಜೀವಶಾಸ್ತ್ರ ಸ್ವತಂತ್ರ ವಿಭಾಗವಾಗಿ ಉಳಿದಿಲ್ಲ. ಈಗ ಫಿಸಿಕ್ಸ್, ಭೌತಶಾಸ್ತ್ರದ ಪ್ರಭಾವ ಬಯಾಲಜಿ ಮೇಲಿದೆ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರದ ಪ್ರಭಾವ ಬಯಾಲಜಿ ಮೇಲಿದೆ, ಮ್ಯಾಥಮೆಟಿಕ್ಸ್ನ ಪ್ರಭಾವ ಇದೆ, ಕಂಪ್ಯೂಟರ್ದ ಪ್ರಭಾವ ಇದೆ.
ಈ ಎಲ್ಲ ಬ್ರಾಂಚಸ್ಗಳು ಇಂಟರ್ ಡಿಸಿಪ್ಲಿನರಿ ಬ್ರಾಂಚಸ್ ಆಗ್ತಾ ಇವೆ. ಜೀವಕೋಶಗಳು, ಜೀವಕೋಶದಲ್ಲಿರತಕ್ಕಂಥ ಜೀವ ಕಣಗಳು ತಂತ್ರಜ್ಞಾನದಲ್ಲಿ ಬಳಕೆ ಮಾಡಿ ಮಾನವನಿಗೆ ಉಪಯುಕ್ತವಾದ ಪದಾರ್ಥಗಳನ್ನು ಉತ್ಪನ್ನ ಮಾಡಲು ನಮಗೆ ಜೀವ ತಂತ್ರಜ್ಞಾನ ಸಹಕಾರಿಯಾಗಿದೆ. So biotechnology is making use of cellular and biomolecular process to develop that help improve our lives and the health of our planet. So ಬಯೋಟೆಕ್ನಾಲಜಿಯ ಅಧ್ಯಯನ ಕೂಡ ನಾವು ಮಾಡ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಈ 2 ವಿಡಿಯೋಗಳಲ್ಲಿ ನೋಡಿ, ನಾನು ನೇರವಾಗಿ ಪಾಠವನ್ನು ಶುರು ಮಾಡ್ತಾ ಇಲ್ಲ. ಮೊದಲನೇ ಪಾಠ ಲಿವಿಂಗ್ ವರ್ಲ್ಡ್, ನನ್ನ ಮುಂದಿನ ವಿಡಿಯೋದಿಂದ ಮೊದಲನೇ ಪಾಠ ದ ಲಿವಿಂಗ್ ವರ್ಲ್ಡ್ ಪ್ರಾರಂಭ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ 2 ತರಗತಿಗಳು ನಿಮಗೆ ನಮ್ಮ ಜೀವಶಾಸ್ತ್ರ ಬಯಾಲಜಿಯ ಪರಿಚಯ ಮತ್ತು ಹಲವಾರು ಪದಗಳು ಟರ್ಮ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಯಾವುದೇ ಭಯ ಇಲ್ಲದೆ ಮೊದಲು ಒಂದು ನಿಘಂಟನ್ನು ತಯಾರು ಮಾಡಿ. ಕನ್ನಡದಲ್ಲಿ ಬರತಕ್ಕಂಥ ಪದಗಳು, ಅವುಗಳಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಅವುಗಳ ಸ್ಪೆಲ್ಲಿಂಗ್ ಹೇಗಿದೆ, ಅವುದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಮಾತಾಡೋಕ್ಕಾಗದೇ ಇದ್ರೂ ಅರ್ಥ ಮಾಡ್ಕೊಳ್ಳೋಷ್ಟು ತಯಾರಿಕೆ ನಡೀಲಿ. ಯಾಕಂದರೆ ನಾನು ಪಾಠ ಶುರು ಮಾಡಿದಾಗ ಇಷ್ಟು ಸಂಪೂರ್ಣವಾಗಿ ಕನ್ನಡದಲ್ಲಿ ಹೇಳೋದಿಲ್ಲ. ಯಾಕಂದರೆ ನೀವು ಪರೀಕ್ಷೆ ಬರೆಯೋದೇ ಇಂಗ್ಲೀಷ್ನಲ್ಲಿ. ನಾನು ನಿಮ್ಮ ಲೆವೆಲ್ಗೆ ಇಳಿಯೋದಿಲ್ಲ, ನೀವು ನನ್ನ ಲೆವೆಲ್ಗೆ ಬರಬೇಕಾಗತ್ತೆ. ನಾನು ಎಲ್ಲಿವರೆಗೂ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೋ ನೀವು ಇಂಗ್ಲೀಷ್ ಪ್ರಯತ್ನ ಪಡೋದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಿಂದ ಪಾಠ ಶುರು ಮಾಡಿದಾಗ ಸಂಪೂರ್ಣ ಕನ್ನಡದಲ್ಲಿ ಹೇಳ್ದೇನೆ 50-50 ಇಡ್ತೀನಿ ಸ್ವಲ್ಪ ದಿನ. ಆಮೇಲೆ ಇನ್ನೂ ಕಡಿಮೆ ಮಾಡ್ತಾ ಮಾಡ್ತಾ ನಿಮಗೆ ಫಸ್ಟ್ PUC ಮುಗಿಯೋದ್ರೊಳಗೆ ಪರ್ಫೆಕ್ಟಾಗಿ ಇಂಗ್ಲೀಷ್ನಲ್ಲಿ ಪಾಠ ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗಬೇಕು, ನೀವು ಅದನ್ನು ಹೇಳಬೇಕು, ಕಂಫರ್ಟಬಲಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತೀರಿ. ಸೊ ಈಗ ಮ್ಯಾಪ್ ಆಫ್ ಬಯಾಲಜಿ ಬಂದ್ಬಿಟ್ಟಿದೆ. ನೋಡಿ, ಈ ಚಿತ್ರದಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಸರ್? ಭ್ರೂಣ ಕಾಣಿಸ್ತಾ ಇದೆ, ಎಂಬ್ರಿಯೋ ಕಾಣಿಸ್ತಾ ಇದೆ, ವರ್ಣತಂತುಗಳು ಕಾಣಿಸ್ತಾ ಇವೆ, ಕ್ರೋಮೋಸೋಮ್ಸ್ ಕಾಣಿಸ್ತಾ ಇವೆ, DNA ಕಾಣಿಸ್ತಾ ಇದೆ, ಡಾರ್ವಿನ್ ಫಿಂಜಸ್ ಕಾಣಿಸ್ತಾ ಇವೆ. ನೋಡಿ, ಅನಾಟಮಿ ಕಾಣಿಸ್ತಾ ಇದೆ, ಫಿಸಿಯಾಲಜಿ ಕಾಣಿಸ್ತಾ ಇದೆ, ಮಾಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿ. ಒಂದು ಸಂಪೂರ್ಣ ಚಿತ್ರಣವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಈ 2 ಆನ್ಲೈನ್ ತರಗತಿಗಳಲ್ಲಿ. ಈ 2 ಆನ್ಲೈನ್ ತರಗತಿಗಳು ಪ್ರಮುಖವಾಗಿ ಕನ್ನಡ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳು ನೇರವಾಗಿ ಕ್ಲಾಸ್ನಲ್ಲಿ ಹೋದಾಗ ಸ್ವಲ್ಪ ಹಿಂಜರಿಕೆ ಇರ್ತದೆ, ಆದರೆ ಭಯ ಆಗಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೇನೆ. ಇದು ನಿಮಗೆ ಸಹಕಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮೊದಲನೇ ಪಾಠ ಶುರು ಮಾಡ್ತೇನೆ. ತುಂಬ ಧನ್ಯವಾದಗಳು ವಿದ್ಯಾರ್ಥಿಗಳೇ. ದೇವರು ಒಳ್ಳೆಯದು ಮಾಡಲಿ.